ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅನು ಕಿಚ್ಚ. ಸೊ ನನ್ನ ಜೊತೆ ಇದ್ದಾಳೆ ನನ್ನ ಬೆಸ್ಟ್ ಫ್ರೆಂಡ್ ಸೌಂದರ್ಯ. ಸೊ ಸೌಂದರ್ಯದಲ್ಲಿ ಸೌಂದರ್ಯನೇ ಮೀರಿಸೋ ಸೌಂದರ್ಯ ಇವಳು. ಸೊ ಇವತ್ತು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಈ ಕಡೆ ಬಂದ್ಬಿಡು, ನನ್ನ ಕ್ಯಾಮ್ರಾ ಫೋಟೋ ಸಿಗ್ತಿಲ್ಲ. ಇವತ್ತು ತುಂಬ ಬೋರ್ ಆಗಿದೆ, ನಮಗೆ ಸ್ಟ್ರೆಸ್ ತುಂಬ ಆಗಿದೆ ಕಾಲೇಜ್. ಆ್ಯಕ್ಚುಲಿ ಕಾಲೇಜ್ಗೆ ಹೋಗಿದ್ರಿ ಇವತ್ತು. ಸೊ ತುಂಬಾ ಸ್ಟ್ರೆಸ್ ಆಗಿತ್ತು, ತಲೆ ಕೆಟ್ಟೋಯ್ತು. ಅದಕ್ಕೆ ನಾವು ಎಸ್ಕೇಪ್ ಆಗಿಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಹೋಗುವಾಗ ಇವಳು ಬಿಡುವಾಗ ಆ್ಯಕ್ಚುಲಿ ಈ ಥರ ಹೋಗೋಣ ಮಾಲ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ಮಾಲಿಗೆ ಬಂದಿದ್ದೀವಿ. ಯಾವ ಮಾಲ್ ಇದು? ಫಿನಿಕ್ಸ್ ಮಾಲ್. ಹೆಂಗಿದೆ? ಚೆನ್ನಾಗಿದೆ, ಸಖತ್ತಾಗಿದೆ. ಓಡಾಡ್ತೀನಿ ಇದ್ದೀವಿ. ಸೊ ನಾವು ಈಗ ಟೈಮ್ ಬಂದು ಆಗಿರ್ಬೋದು 3 ಗಂಟೆ ಆಗಿರ್ಬೋದು. ಬಟ್ ನಾವು ಬಂದಿದ್ದು 1 o'clock. ಸೊ ಇವಳು ಬಂದು ಆ್ಯಕ್ಚುಲಿ ತಮಿಳ್ ಮಾತಾಡೋದು, ಬಟ್ ಕನ್ನಡ ಅಂದರೆ ತುಂಬ ಇಷ್ಟ. ಕನ್ನಡ ಕಲಿತಿದ್ದಾಳೆ. ಸೊ ಕನ್ನಡ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ಸ್ ಅಷ್ಟೇ. ಕನ್ನಡ ಮಾತಾಡ್ತಾಳೆ ತುಂಬ ಚೆನ್ನಾಗಿ. ಸೊ ಇವಳು ಚಾನೆಲ್ ಕೂಡ ಇದೆ, ಸ್ವೀಟಿ ಸಾಲ್ಟಿ 7. ನಿಮಗೆ ಕೆಲವ್ರಿಗೆ ಗೊತ್ತಿರ್ಬೋದು, ನೀವು ಚೆಕ್ ಮಾಡಿಬಿಡಿ ಯೂಟ್ಯೂಬಲ್ಲಿ. ನಾನು ರ್ಯಾಪ್ ವಿಡಿಯೋಸ್, ಆ್ಯಕ್ಟಿಂಗ್ ವಿಡಿಯೋಸ್ ಸಕ್ಕತ್ತಾಗಿ ಮಾಡ್ತಾಳೆ. ಆ್ಯಕ್ಚುಲಿ ಇವಳು ಮಾಡೆಲ್ಲು. ಸೊ ಸ್ವಲ್ಪ ಕಾಲೇಜಿಗೆ ಬರೋಕ್ಕೆ ಲೇಸಿ. ಇವತ್ತೇ ಬಂದಿದ್ದಾಳೆ, ಆದರೆ ಇವತ್ತನ್ನೇ ಕರ್ಕೊಂಡು ನಾನು ಓಡಿ ಬಂದಿದ್ದೀನಿ ಈ ಕಡೆ. ಸೊ ತುಂಬ ಲೇಸಿ ಇವಳು, ಬಟ್ ಅಷ್ಟೇ ಒಳ್ಳೆ ಹುಡುಗಿ. ಆ್ಯಂಡ್ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಮಾಡಲಿಂಗ್ ಅಂತೂ ಸಕ್ಕತ್ತಾಗಿ ಮಾಡ್ತಾಳೆ. ಸೊ ಶಿ ಈಸ್ ಆಲ್ಸೋ ವೆರಿ ಸ್ವೀಟ್ ಗರ್ಲ್, ನನ್ನ ಬೆಸ್ಟ್ ಫ್ರೆಂಡ್. ನನಗೆ ಕಾಲೇಜ್ ಬರೋ ಇಷ್ಟನೇ ಇಲ್ಲ, ಬಟ್ ಈ ಫೇಸ್ ನೋಡೋಕ್ಕೆ ನಾನು ಬರ್ತೀನಿ. ಆ್ಯಕ್ಚುಲಿ ಡೈಲಿ ಬೆಳಗ್ಗೆ ಇವಳಿಗೆ ನಾನು ಇರಿಟೇಟ್ ಮಾಡ್ತಾಯಿರ್ತೀನಿ, ಕಾಲ್ ಮಾಡ್ತಾಯಿರ್ತೀನಿ. ಬಾಯಲ್ಲಿದೆಯಾ, ಇನ್ನೂ ಏನು ಮಾಡ್ತಿದ್ಯಾ ಬೆಡ್ ಮೇಲೆ. ಇವತ್ತು ಸರಿ ಬೈದೆ ನಾನು ಅವಳಿಗೆ, ಬೈಸ್ಕೊಂಡ್ಲು ಪಾಪ. ನಿನಗೆ ಬೇಜಾರಾಗಿತ್ತಾ? ಇಲ್ಲ ಅಂದರೆ ಹೋಗಿದ್ದೀನಿ, ಬಟ್ ಈ ಥರ ಫ್ರೆಂಡ್ಸ್ ಜೊತೆ ಫಿನಿಕ್ಸಲ್ಲಿ ಇಲ್ಲ. ಸೊ ಈ ಕಡೆ ಬಂದಿದ್ದೆ. ಸೊ ಹೆಂಗಿದ್ರು ನೋಡ್ಕೊಂಡು ಹೋಗೋಣ, ಖುಷಿ ಆಗುತ್ತಲ್ಲ ಅಂತ ಬಂದಿದ್ದೀವಿ. ಎಂಜಾಯ್ ಮಾಡೋಕ್ಕೆ. ಹೇಗೆ ಹೋಗುತ್ತೆ ನಮ್ಮ ಡೇ ನೋಡಿ ಎಷ್ಟು ಚೆಂದ ಇದೆ. ನೀವು ಏನಂದರೆ ಎಲ್ಲ ಖಾಲಿ ಕೈಯಲ್ಲಿ ಹೋಗ್ತವೆ. ಏನು ಈಸ್ಕೊಬೇಕಂತ ಬರಲ್ಲ, ಯಾಕಂದರೆ ಅಷ್ಟು ಕಾಸ್ಟ್ಲಿ ಇರುತ್ತೆ. ಇವಳು ಅದನ್ನೇ ಹೇಳ್ತಿದ್ಲು, ತುಂಬ ಕಾಸ್ಟ್ಲಿ ಇರುತ್ತೆ, ಅದಕ್ಕೋಸ್ಕರ ಯಾರು ಏನು ಇಸ್ಕೊಳಕ್ಕೆ ಬರಲ್ಲ. ಯಾರು ಕೆಲವ್ರು ಇಸ್ಕೊಳಕ್ಕೆ ಬರ್ತಾರೆ ಮಾಲ್ಗಳಲ್ಲಿ. ಒಂದು 20% ಮಾಲ್ ಒಳಗಡೆ ಹೋಗ್ಬಿಟ್ಟು ಈ ಡ್ರೆಸ್ ಬೇಕು, ಆ ಬ್ಯಾಗ್ ಬೇಕು ತಗೊಳ್ತಾರೆ. ಆಮೇಲೆ 80% ಸಿರ್ಫ್ ವಿಂಡೋ ಶಾಪಿಂಗ್ ಮಾಡ್ತಾರೆ. ನಾನು ಅದೇ ಮಾಡ್ತೀನಿ, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಈಗ ಓಕೆ ಗೈಸ್, ನಾನು ನಿಜ ಖುಷಿ ಆಗ್ತಿದೆ, ತುಂಬ ಎಂಜಾಯ್ ಮಾಡಿ. ಸಿಕ್ಕಾಪಟ್ಟೆ ಟೆನ್ಷನಲ್ಲಿದೆ. ಅಸೈನ್ಮೆಂಟು, ಪ್ರಾಜೆಕ್ಟು. ನಿಮ್ಗೆ ಗೊತ್ತಿರ್ಬೋದು, ನಾನು ಆಲ್ರೆಡಿ ಜಾಸ್ತಿ ವೀಡಿಯೋಸ್ ಮಾಡ್ತಿಲ್ಲ ಸ್ವಲ್ಪ ದಿನದಿಂದ. ನಾನು ಮಾಡಿಲ್ಲ ಈಗ. ಸೊ ಲಂಚ್ ಮಾಡಿದ್ವಿ. ಲಂಚ್ ಮಾಡಿಕೊಂಡು ನಾವಿಲ್ಲಿ ಓಡಾಡ್ತಿದ್ವಿ. ಇವಾಗ ನಮಗೆ ಏನು ಮಾಡೋದು ಗೊತ್ತಿಲ್ಲ. ವಿ ಜಸ್ಟ್ ಕೇಮ್ ಟು ಲೋವರ್ ಗ್ರೌಂಡ್ ಫ್ಲೋರ್, ಆಮೇಲೆ ಫಸ್ಟ್ ಫ್ಲೋರ್ ಹೋಗ್ತೀವಿ. ಇನ್ನೊಂದಂದರೆ ನನಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. ಸೊ ಫ್ರೆಂಡ್ಸ್ ಇವಳು ಬಂದು ಹಿಂಗೆ ಮಾಡಿದ್ಲು. ಇಲ್ಲ, ನಾನು ನೋಡಿದ್ದೀನಿ ಇವತ್ತು. ಐ ವಾಸ್ ಥಿಂಕಿಂಗ್ ದಟ್ ಓಕೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ತೀನಿ, ಬಟ್ ನೀವು ಹೇಳ್ದಲ್ಲೇ ತುಂಬ ಸ್ಟ್ರೆಸ್ ಆಗಿದೆ. ಓಕೆ, ನಾನು ಏನೋಕೆ ಮಾಲ್ ಹೋಗೋಣ, ಈ ಥರ ಸ್ವಲ್ಪ ಡಿಸ್ಟ್ರೆಸ್ ಮಾಡ್ಬಿಡು, ಮೈಂಡ್ ಕಾಮ್ ಡೌನ್ ಮಾಡೋಣ. ಹೊಟ್ಟೆ ಕೂಡ ತುಂಬ ಹಸಿತಿತ್ತು. ಆ್ಯಕ್ಚುಲಿ ಹೊಟ್ಟೆ ಸಿಗೆ ತಾಳಲ್ಲ ನಾನು. ಸೊ ಇಲ್ಲಿ ಬಂದು ಚೆನ್ನಾಗಿ ಚಿಲ್ ಆಯಿತು. ಚಿಲ್ ಮಾಡ್ತಿದ್ದೀವಿ ಆ್ಯಂಡ್ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ಗೈಸ್, ನನ್ನ ಫಾಲೋವರ್ಸಲ್ಲಿ ಇರೋದು ಬಂದುಬಿಟ್ಟು ಉತ್ತರ ಕರ್ನಾಟಕ ಮಂದಿ. ತುಂಬ ಜನ ಬೆಂಗಳೂರಿಗೆ ಬಂದಿರಲ್ಲ. ಬೆಂಗಳೂರಲ್ಲಿ ಎಂತ ಇಲ್ಲ, ಸಾವು ಟ್ರಾಫಿಕ್ ಬಿಟ್ಟರೆ ಏನೂ ಇಲ್ಲ. ಸೊ ತುಂಬ ಜನ ಅಕ್ಕ ನೀವು ಬೆಂಗಳೂರು ನೋಡಿದ್ದೀರಾ, ನಮಗೂ ತೋರಿಸಿ ಅಂತ ಹೇಳ್ತಿರ್ತೀರ. ಸೊ ನಾವು ಇಲ್ಲಿ ಮಾಲಿಗೆ ಬಂದಿರ್ತೀರಲ್ಲ, ಸೊ ಈ ವಿಡಿಯೋಸು ಅಪ್ಲೋಡ್ ಮಾಡ್ತೀವಿ, ಬೇಕಿದ್ರೆ ನೀವು ನೋಡ್ಬೋದು. ಬೆಂಗಳೂರು ಅಲ್ವಾ?
ಬೆಂಗಳೂರಲ್ಲಿ ತುಂಬ ಪ್ಲೇಸಸ್ ಇದೆ, ಅದು ಕೆಲವು ಜನಕ್ಕೆ ಗೊತ್ತಿಲ್ಲ. ಹೌದು. ಚೆನ್ನಾಗಿ ರೋಡ್ಸ್ ಇದೆ, ಹೈವೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಲ್ಸ್ ಅಂದರೆ ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್, ತುಂಬ ಚೆನ್ನಾಗಿರುತ್ತೆ. ಫುಡ್ ಕ್ಯಾಫೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟು ಆ ಥರ ಎಲ್ಲ ಅದು. ಆ್ಯಕ್ಚುಲಿ ನಮ್ಮ ಯು ಕೆ ಅಲ್ಲಿ ಎಗ್ ರೈಸ್ ಫೇಮಸ್ ಬಾಯ್ಸ್ಗೆ, ಬಿಕಾಸ್ ನಾವು ಅವರು ಪ್ರಿಪೇರ್ ಮಾಡಕ್ಕೆ ಕೊಡೋಕ್ಕಾಗಲ್ಲ. ಸೊ ರೋಡ್ ಸೈಡಲ್ಲಿ ಹೋಗೋದು, ಒಂದು ಎಗ್ ರೈಸ್ ತಿನ್ನೋದು, ಮಲ್ಕೊಳೋದು ಅಷ್ಟೇ ಕೆಲಸ ಮಾಡಿರ್ತಾರಲ್ಲ. ಸೊ ಇಟ್ಸ್ ಮೈ ಫೇವ್ರೇಟ್ ಆಲ್ಸೋ. ಐ ಲೈಕ್ ವೆಜ್ ಫ್ರೈಡ್ ರೈಸ್, ನೂಡಲ್ಸ್. ಇವಳಿಗೆ ಸ್ಟ್ರೀಟ್ ಫುಡ್ ಜಾಸ್ತಿ ತುಂಬಾ ಇಷ್ಟ. ಸ್ಟ್ರೀಟ್ ಫುಡ್. ತುಂಬಾ ಇಷ್ಟ. ಇವಳು ಆ್ಯಕ್ಚುಲಿ ಫುಡ್ಡಿ. ಯಾ ವೆರಿ ಮಚ್. Food ಬಟ್ ಇವಳು. ನಾನು ಬಾಡಿಯಲ್ಲಿ ತೋರಿಸಲ್ಲ, ವೆರಿ ತಿನ್ನಾಗಿದ್ದಾಳೆ. ಬಟ್ ತುಂಬ ಇಷ್ಟ ಫುಡ್. ಗುಡ್ ಫುಡ್ ಇಫ್ ಐ ಡೋಂಟ್ ಈಟ್ ನನಗೆ ಒಂಥರ ಮೂಡ್ ಡೌನ್ ಆಗಿಬಿಡುತ್ತೆ. ನಾನು ಆ್ಯಕ್ಚುಲಿ ನಾನು ಕೂಡ ಫುಡ್ಡಿ. ನಾನು ನೂಡಲ್ಸ್ ಎಲ್ಲ ಮಾಡ್ತೀನಿ, ರಾಮೆನ್ ನೂಡಲ್ಸ್, ಕೊರಿಯನ್ ನೂಡಲ್ಸ್. ಆ್ಯಕ್ಚುಲಿ ಅದೇ ಹೇಳೋದು ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ನನಗೆ ಸುದೀಪ್ ಸರ್ ಅಂದರೆ ಎಷ್ಟು ಇಷ್ಟನೋ ಹಂಗೆ ಇವಳಿಗೆ ಕೊರಿಯನ್ಸ್ ಅಂದರೆ ತುಂಬ ಇಷ್ಟ. ಯಾರದು ವಿ ಅಂತ ಒಬ್ಬ ಇದ್ದಾನೆ ಗುರು, ಅವ್ರ ಅಮ್ಮ ಹತ್ರ ಕೇಳಬೇಕು ವಿ ಬಗ್ಗೆ. ಯಪ್ಪ ಸುದೀಪ್ ಸರ್ ತುಂಬ ಇಷ್ಟನೋ ಹಂಗೆ ಇವಳಿಗೆ ವಿ ಅಂದರೆ ಪಂಚಪ್ರಾಣ, ತುಂಬ ಅಂದರೆ ತುಂಬ ಇಷ್ಟ. ಎಷ್ಟಿಷ್ಟ ಅಂತ ಹೇಳೋಕ್ಕಾಗಲ್ಲ, ಅಷ್ಟಿಷ್ಟ. ಸೊ ಅದಕ್ಕೆ ಹೇರ್ ಸ್ಟೈಲ್ ಕೂಡ ಅದೇ ಥರ ಮಾಡ್ಕೊಂಡಿದ್ದಾಳೆ, ಕೊರಿಯನ್ ಥರ. ಒಳ್ಳೆ ಚಿಕ್ಕ ಮಗು ಥರ ಮಾಡ್ಕೊಂಡಿದ್ದಾಳೆ. ಈ ನಾನು ಸುಮ್ಮನೆ ಹಾಗೆ ಒಂದು ರೌಂಡ್ ತೋರಿಸ್ತೀನಿ ಅಷ್ಟೇ. ಜಾಸ್ತಿ ನಾವು ಶೋಕಿ ಮಾಡೋಕ್ಕೆ ಹೋಗಲ್ಲ, ಏರಿಯಾ ತಿಳ್ಕೊಂಡು ತೋರಿಸ್ಕೊಂಡು ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲಿಂದಾನೇ ತೋರಿಸ್ತೀನಿ. ಓಕೆನಾ? ಡನ್. ಮೇಕಪ್ ಪ್ರಾಡಕ್ಟ್ಸ್ ಇದೆ, ಎಲ್ಲನೂ ಇದೆ ಗೈ, ಸಿಕ್ಕಾಪಟ್ಟೆ ಎಲ್ಲನೂ ಇದೆ. ಬಟ್ ರೇಟ್ ಜಾಸ್ತಿ, ರೊಕ್ಕ ಇಲ್ಲ. ಅದೇ ಪ್ರಾಬ್ಲಮ್. ಬಟ್ ನಿಮಗೆ ಬೋರ್ ಅವಳು ಪಾಪ ಕನ್ನಡ ಕಲಿತಿದ್ದಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೆಟಿಂಗ್ ಬೋರ್ಡ್, ನೀವು ಈ ಮಾಲ್ ಬಂದ್ಬಿಟ್ಟು ನೀವು ಟೈಮ್ ಮಾಡಬೇಕು. ಬೆಂಗಳೂರಲ್ಲಿರೋರು ಯಾರಿಗಾದರೂ ಬೋರ್ ಆಗ್ತಿದ್ರೆ, ಸ್ವಲ್ಪ ಏನಾದರೂ ಸ್ಟ್ರೆಸ್ ಆಗ್ತಿದ್ರೆ, ಪ್ಲೀಸ್ ಎಲ್ಲಾದರೂ ಮಾಲ್ಗೆ ಹೋಗಿ ಸುತ್ತಾಡಿ, ಅವಾಗ ನಿಮ್ಮ ಬೋರ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇದೆ ನಿಮಗೆ ಅಸೈನ್ಮೆಂಟ್ಸ್ ಮಾಡಬೇಕು, ಇಲ್ಲ ಎಕ್ಸಾಮ್ ಸ್ಟ್ರೆಸ್ ಇದೆ, ಸ್ವಲ್ಪ 2 hours ಇಲ್ಲಿ ಬಂದುಬಿಟ್ಟು ಚಿಲ್ ಮಾಡಿ. ಆಮೇಲೆ ಯು ಕ್ಯಾನ್ ಸ್ಟಡಿ ಇವನ್ ವೆಲ್ ವಿತ್ ಫ್ರೆಶ್ ಮೈಂಡ್. ಯಾವುದು ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಾನು ಜಾಸ್ತಿ ಮಾತಾಡ್ತೀನಿ. ಆದರೆ ವಿಡಿಯೋ ಆನ್ ಆಗಬೇಕಂದ್ರೆ ಏನು ಮಾತಾಡಬೇಕು ನೋಡಿ. ಯು ಆಲ್ಸೋ ಸಿ ಇಷ್ಟೊತ್ತು ಎಷ್ಟು ಮಾತಾಡ್ತಿದ್ದೆ ನೀನು. ಬಟ್ ನೀನು ನನಗೆ ಇಲ್ಲ, ನನಗೆ ಯೂಟ್ಯೂಬಲ್ಲಿ ಒಂದು ಕಾಂಟೆಂಟ್ ಇದ್ದರೆ ನಾನು ಮಾತಾಡ್ತೀನಿ. ನೀವು ನಮಗೆ ಸಜೆಷನ್ಸ್ ಹೇಳಿ, ಯಾವ ಥರ ವೀಡಿಯೋಸ್ ನಿಮಗೆ ಇಷ್ಟ ಅಂದರೆ, ಲೈಕ್ ನಿಮಗೆ ಏನಿಗೆ ಚಾಲೆಂಜ್ ಮಾಡಬೇಕಂದ್ರೆ ನೀವು ಹೇಳ್ಬೋದು. ನಿಮಗೆ ಪಾನಿಪುರಿ ಚಾಲೆಂಜ್ ನಾವು 2 ಪೇರು ಮಾಡಿದ್ರೆ ತಳೆ ವಿಡಿಯೋ ಮಾಡೋಕ್ಕೆ, ಬಟ್ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು. ಸ್ವಲ್ಪ ಶೈನೆಸ್ ಅಂದರೆ ಬೇರೆಯಲ್ಲಿ ನೋಡ್ತಾರೆ ಅಂತ ಪ್ರಾಕ್ಟೀಸ್ ಆಯಿತು. ಯಾಕಂದರೆ ನಾನು ಕೇರಳ ಟ್ರಿಪ್ ಹೋಗ್ತೀನಿ, ಆಮೇಲೆ ಹೋಗ್ಬಿಟ್ಟು ನಾನು ಟ್ರಾವೆಲ್ ವೀಡಿಯೋಸ್ ಮಾಡಿದ್ದೀನಿ ಅಲ್ಲಿ, ಲೈಕ್ ಪಬ್ಲಿಕಲ್ಲಿ ಫುಡ್ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಇದೆ. ನನಗೆ ಅದರಲ್ಲಿ ಪ್ರಾಕ್ಟೀಸ್ ಐತೆ. ಪಾಪ ಇವಳಿಗೆ ಇನ್ನೂ ಪ್ರಾಕ್ಟೀಸ್ ಇಲ್ಲ. ಸೇಲ್ಗೆ ಕಾರ್ ಇಟ್ಟಿದ್ದಾರೆ. ಆ ಕಾರು 2 weeks ನಾನು ನೋಡ್ತಾ ಇದ್ದೀನಿ. ಫೀನಿಕ್ಸ್ ಮಾಲ್ ಇಲ್ಲೇ ಇದೆ ಆ ಕಾರ್. 2 weeks ಯಾಕೆ ಈ ಥರ ಕಾರ್ ಹಿಡ್ಬಿಟ್ಟು ಶೋ ಆಫ್ ಮಾಡ್ತಾರೆ ಗೊತ್ತಿಲ್ಲ. ಮಾಲ್ ಒಳಗಡೆ ಯಾಕೆ ಕಾರ್ ಬೇಕು? ಅಯ್ಯೋ. ಮತ್ತು ಸೌಂದರ್ಯ, ನಿಮ್ಗೆ ಏನ್ ಮೇಲೆ ಇಂಟ್ರೆಸ್ಟು? ನನಗೆ ನೀನು ಅಕಾಡೆಮಿಕ್ಸಾ ಇಲ್ಲ ನಿನ್ನ ಇಷ್ಟ, ಏನಾದರೂ ಹೇಳಿ ನಾವು ಕೇಳಿಸ್ಕೊಳಕ್ಕೆ ರೆಡಿ. ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ. ನಾನು ಚೆನ್ನಾಗಿ ಆ್ಯಕ್ಟಿಂಗ್ ವೀಡಿಯೋಸ್ ಮಾಡ್ತೀನಿ. ಫ್ಯೂಚರಲ್ಲಿ ಕೂಡ ಆ್ಯಕ್ಟರ್ ಆಗಬೇಕು ಅಂತ ಇಷ್ಟ. ಆಮೇಲೆ ನಾನು ಸಿಂಗಿಂಗ್ ತುಂಬ ಚೆನ್ನಾಗಿ ಸಿಂಗ್ ಮಾಡ್ತೀನಿ, ರ್ಯಾಪ್ ಚೆನ್ನಾಗಿ ಮಾಡ್ತೀನಿ. ನನ್ನ ಚಾನಲ್ ನೋಡಿ ಆ್ಯಕ್ಚುಲಿ ಸಿಂಗಿಂಗ್ ನನಗೂ ಇಷ್ಟ. ಆದರೆ
ಆಡಬೇಕಾದ್ರೆ ತುಂಬ ಆಸೆ ಇವಾಗ ಕೆಡಿಸುತ್ತೆ. ಆ್ಯಕ್ಚುಲಿ ಸಿಂಗ್ ಮಾಡೋಣ, ಬಟ್ ತುಂಬ ನಾಯ್ಸ್ ಇದೆ ಇಲ್ಲಿ. ಇಲ್ಲಿ ಬೇಡ, ಇಲ್ಲಿ ಬೇಡ. ಬಟ್ Sometime ನಾನು later. ಇವಳು ಇಂಗ್ಲೀಷ್ ಸಾಂಗ್ಸ್ ತುಂಬ ಆಡ್ತಾಳೆ, ಸೊ ನಾನು ಅದಕ್ಕೆ ಕನ್ನಡ ಪ್ರಿಫರ್ ಮಾಡ್ತೀನಿ. ಕನ್ನಡ ಆಡೋ ಅಂತ ಹಂಗೆ ತುಂಬ ಸುದೀಪ್ ಸರ್ದು ಸಕ್ಕದಾಗಿ ಆಡ್ತಾಳೆ. ಅದೇ ಸಾಲುತ್ತಿಲ್ಲ ತುಂಬ. ಸೊ ನೆಕ್ಸ್ಟ್ ಟೈಮು ನಮ್ಮ ಆಡಿಯನ್ಸ್ಗೋಸ್ಕರ ಅಂದರೆ ನಾನು ಸಿಂಗ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಕನ್ನಡ ಸಾಂಗ್ಸ್ ಹಾಡೋಕ್ಕೆ, ಬಟ್ ನಾನು ನೈಸ್ ಸಾಂಗ್ ನನ್ನ ವಾಯ್ಸ್ ಮ್ಯಾಚ್ ಆದರೂ ನಾನು ರೆಕಾರ್ಡ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಈವನ್ ದಿಸ್ ಗರ್ಲ್ ಇಸ್ ಅ ವೆರಿ ಬಿಗ್ ಪ್ರಾಂಕ್ಸ್ಟರ್. ಆ್ಯಕ್ಚುಲಿ ಗೈಸ್ ಅವತ್ತು ಸಿಕ್ಕಾಪಟ್ಟೆ ದೊಡ್ಡ ಪ್ರ್ಯಾಂಕ್ ಮಾಡಿದ್ದೆ ನಾನು ಇವಳಿಗೆ, ಬಟ್ ಅದು ಹಾಕೋಕ್ಕೆ ನನಗೆ ಇಷ್ಟ ಇದ್ದಿಲ್ಲ. ಅಂದರೆ ನಾನು ಹೇಳೋದ್ನಲ್ಲ ಒಂಚೂರು ಮುಜುಗರ ನನಗೆ. ಅಷ್ಟು ಟೆನ್ಷನ್ ಆಗಿಬಿಟ್ಟಿದ್ದೀನಿ ಮೇಡಮ್ ಮಾಡಿದ್ರು ಪ್ರ್ಯಾಂಕ್, ವರ್ಸ್ಟ್ ಪ್ರ್ಯಾಂಕ್ ಎವರ್. ನಾನು ಮಾಡಿದ ಪ್ರ್ಯಾಂಕ್ ಏನಂದರೆ, ಅವತ್ತು ನಮ್ಮ ಕಾಲೇಜ್ ಕಡೆ ಒಂದು ಫಂಕ್ಷನ್ ಇತ್ತು, ಲೈಕ್ ಡಿಗ್ರಿ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಸೊ ಅಲ್ಲೋಗಿದ್ದೆ. ಸೊ ಹೋದ್ಮೇಲೆ ನಾನು ಏನು ಮಾಡಿದೆ, ಸರಿ ಹೆಂಗಿದ್ರು ಎಲ್ಲ ತಿಂಡಿ ಉಂಡೆ ಎಲ್ಲ ಆಯಿತು. ಸೊ ನಿದ್ದೆ ಬರ್ತಿತ್ತು. ಸೊ ಅವಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಇವರಿಗೆಲ್ಲ ಕಾಲ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ ಕೈಲಿ ಹೇಳಿಸ್ದೆ, ಈ ಥರ ಇಲ್ಲಿ ಯಾವುದೋ ಈ ಹುಡುಗಿ ನನ್ನ ಫೋನಿಂದ ಮಾಡಿಸ್ದೆ, ಈ ಹುಡುಗಿ ಕುಡ್ಬಿಟ್ಟು ಇಲ್ಲೇ ಬಿದ್ದೋಗ್ಬಿಟ್ಟಿದ್ದಾಳೆ. ನನಗೆ ಕಾಲ್ ಬಂದು ನನ್ನ ಅನದರ್ ಫ್ರೆಂಡ್ ಹೇಳಿದಾಳೆ, ಇಲ್ಲ ಅನು ಈ ಥರ ಕಾಲ್ ಬಂದಿತ್ತು, ನೀನು ಕಾಲ್ ಮಾಡಿಬಿಟ್ಟು ಹೇಳಿ ಏನೋ ಪ್ರ್ಯಾಂಕ್ ಆ ಥರ ನನ್ನ ಹತ್ರ ಮುಂದೆ ಹೇಳಿದ್ದಾರೆ. ನಾನು ಓಕೆ ಅನ್ನೋ ಕಾಲ್ ಬಂತು ನನಗೆ, ಈ ಥರ ನೀನು ನಾನು ಫ್ರೆಂಡಾ, ಓಕೆ ಅವ್ರು ಏನೋ ಆಯಿತು ಕಾಲೇಜಲ್ಲಿ ಬಿದ್ದಿದ್ದಾಳೆ ರೋಡಲ್ಲಿ. ನಾನು ಹೇಳ್ತಿದ್ದೆ ಇಲ್ಲ ಆಂಟಿ ಏನೋ ಇಲ್ಲ ಏನೋ ಆಯಿತು. ನನ್ನ ಫ್ರೆಂಡ್ಗೆ ನನ್ನ ಫ್ರೆಂಡು ಇವಳು ಆಂಟಿ ಅಂದ್ಬಿಟ್ಟವಳು ನನ್ನ ಫ್ರೆಂಡ್ಗೆ. ಸೊ ಅವಳು ನಗಿತಾವಳೆ, ನಗಿಬೇಡ ನೋಡ್ಕೊಂಡು ಮಾತಾಡು ಅವಳು ಸಖತ್ ಮ್ಯಾನೇಜ್ ಮಾಡಿದ್ಲು ಹರ್ಷಿತಾ ಅಂತ. ಅದು ತುಂಬ ರಿಯಲಿಸ್ಟಿಕ್ ಅಲ್ವಾ, ಲೈಕ್ ಈ ಥರ ಬಿದ್ದುಬಿಟ್ಲು ರೋಡಲ್ಲಿ. ನಾನು ಹೇಳ್ತೀನಿ ಏನಾಯಿತು ಆಂಟಿ, ಇಲ್ಲ ಬಿ ಪಿ ಲೋ ಆಯಿತು. ಬಿ ಪಿ ಆಗಿ ಲೋ ಆಗುತ್ತೆ, ಅಷ್ಟು ಏಜ್ ಇಲ್ಲ ಬಿ ಪಿ ಲೋ ಆಗುತ್ತೆ. ಓಕೆ ಏನಾಯಿತು ಆಂಟಿ, ನಾವೇ ಕುಡಿದ್ಬಿಟ್ಟು ಬಿತ್ತೋಗಿದ್ರೆ ನಾನು ಇಲ್ಲ ಆ ಥರ ಹುಡುಗಿ ಇಲ್ಲ, ಅವರು ಕುಡಿಯಲ್ಲ. ಇಲ್ಲ ಏನೋ ಆಯಿತು, ನಾನು ಬಾ ನಾನು ಮಾಡ್ತಿದ್ದ ಇಲ್ಲ, ನಾನು ನನ್ನ ಫ್ರೆಂಡ್ ಇನ್ನೊಂದು. ಆಮೇಲೆ ಪ್ರ್ಯಾಂಕ್ ಅಂದರೆ ಕಾಲೇಜ್ ಮಾಡ್ತೀನಿ ಮೌನ ಅಂತ. ಆಮೇಲೆ ತುಂಬ ಟೆನ್ಷನ್, ನನ್ನ ಹ್ಯಾಂಡ್ಸ್ ಎಲ್ಲ ಈ ಥರ ಶಿವರ್ ಆಗಿಬಿಟ್ಟು ಫ್ರ್ಯಾಂಕ್ ಕೇಳಿ. ಆಮೇಲೆ ಹೇಳ್ತಾಳೆ ಇಲ್ಲ ಇಲ್ಲೇ ಇದ್ದಾಳೆ ಅನ್ನೋ. ಅಷ್ಟು ನನಗೆ ಕೋಪ ಬಂದುಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ಅಷ್ಟು ಸ್ಕೋಲ್ ಮಾಡಿದ್ದೀನಿ, ನಿಮಗೆ ಬುದ್ಧಿ ಇಲ್ಲ, ಯಾಕೆ ಈ ಥರ ಮಾತಾಡ್ತೀವಿ. ಅದು ಕ್ಯಾಂಟೀನಲ್ಲಿ ಐ ವಾಸ್ ಹ್ಯಾವಿಂಗ್ ಮೈ ಫುಡ್. ಗಾಡ್, ನನಗೆ ತುಂಬ ಜನ ಇದ್ದಾರೆ ಗೈಸ್, ಬಟ್ ಸಿಕ್ಕಿದ್ದು ಇವಳೊಬ್ಳೆ, ಎಲ್ಲಂದ್ರಲ್ಲಿ ಬರೋದು ಇವಳೊಬ್ಳೇನೆ. ಹಂಗೆ ನಾನು ಕೂಡ ಇವಳು ಎಲ್ಲಿ ಕರೀತಾಳೋ ಅಲ್ಲಿ ಬರ್ತೀನಿ. ಸ್ವಲ್ಪ ಕೆಲಸ ಇದ್ದರೂ ಏನೇ ಇದ್ದರೂ ಫ್ರೆಂಡ್ ಕರೀತಾಳಲ್ಲ ಅಂತ ಬರ್ತೀನಿ. ಬಟ್ ಇನ್ನೂ ಭವ್ಯ ಅಂತ ಇದ್ದಾಳೆ, ಅವಳು ಕೂಡ ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗ್ತಾಳೆ. ಗೀತಾ ಕೂಡ ಇದ್ದಾಳೆ. ಸೊ ನಾನು ಭವ್ಯ, ಗೀತಾ ಮತ್ತು ಇವಳು ನಾನು MBA ಹೋದ್ಮೇಲೆ ತುಂಬ ಕ್ಲೋಸ್ ಆಗಿದ್ದಂದರೆ ಇವರು. Hey guys, so ಫೈನಲ್ ಆಗಿ ಟೈಮ್ ಝೋನ್ಗೆ ಬಂದಿದ್ದೀವಿ. ತುಂಬ ಮಳೆ ಬರ್ತಾ ಇದೆ ಆಚೆ, ಆ್ಯಂಡ್ ಮಳೆ ತುಂಬ ಚೆನ್ನಾಗಿದೆ ದಿಸ್ ಪ್ಲೇಸ್, ಆ್ಯಂಡ್ ವೆರಿ ನೈಸ್. ಚಿತ್ರ ಏನು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂತರನೇ ಒಂದು ಗೊಂಬೆ ಇದೆ ತೋರಿಸಿ, ಫೇವ್ರೆಟ್ ಡಾಲ್ ಇದು ಪಾಂಡಾ. ಇದಕ್ಕೂ ನನಗೂ ಡಿಫ್ರೆನ್ಸೇ ಇಲ್ಲ, ಬಟ್ ಅದು ಸ್ವಲ್ಪ ವೈಟ್ ಆಗಿದೆ. ನಾನು ಬ್ಲ್ಯಾಕ್ ಇಲ್ಲ, ನಾನು ಬ್ಲ್ಯಾಕ್ ಇಲ್ಲ, ಬ್ರೌನಿ ಇಲ್ಲ. hours later. 2 hours later. Hey guys, ತುಂಬ ನಾವು ಟಯರ್ಡ್ ಆಗಿದ್ದೀವಿ ಇವಾಗ. ಮೋರ್ ದೆನ್ 2 to 3 hours ಆಯಿತು. ತುಂಬ ಚೆನ್ನಾಗಿತ್ತು ಇಲ್ಲಿ ಇವಾಗ ಡೇ. ಆ್ಯಂಡ್ ನಾವು ವಿ ಆರ್ ಗೋನ್ ಟು ಜಸ್ಟ್ ಸೈನ್ ಆಫ್. ಬಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ನಾವು ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಮಾಡಿ. ನಿಮಗೆ ಏನು ವಿಡಿಯೋಸ್ ಇದೇ ಥರ ಇನ್ನೂ ಕೆಲವು ಜಾಸ್ತಿ ವಿಡಿಯೋಸ್ ಬೇಕಂದರೆ ನೀವು ನನ್ನ ಕಮೆಂಟ್ ಹಾಕಿ, ಲೈಕ್ ಮಾಡಿ.
ತನಕ ಟೇಕ್ ಕೇರ್.